ನಿರಾಸೆಗಳಾಗ್ತಾ ಬಂದಿದೆ. ಬೆಲೆಯಿಂದ ಆಗ್ಬೋದು, ಭೂಮಿ, ಮಳೆ ಎಲ್ಲದರಿಂದ ನಿರಾಸೆ ಆಗ್ತಾ ಬಂದಿತ್ತು. ಆದರೆ ನಿಜವಾಗ್ಲೂ ಇವತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಸತತ 3 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಭೂಮಿಗಾಗಿ. ಯಾರೂ ನಿರೀಕ್ಷೆ ಮಾಡೇ ಇರಲಿಲ್ಲ. ಆದರೆ ಇವತ್ತಂತೂ ಎಂಥ ಸುದ್ದಿ ಅಂದರೆ, ನನ್ನ ಜನ್ಮದಲ್ಲಿ ಇದೊಂದು ಸುವರ್ಣ ದಿನ ಅಂತ ನಾನು ಭಾವಿಸ್ತೀನಿ. ಸುಮಾರು ಜನ ಸಿನಿಮಾ ನಟ ನಟಿಯವರು ಕೂಡ 1-2 ದಿನ ಹೋರಾಟಕ್ಕೆ ಬಂದಿದ್ದರು. ಅವರು ಕೂಡ ನಾವು ರೈತರ ಪರವಾಗಿ ಇದ್ದೀವಿ ಅಂತ ಮಾತಾಡಿದರು. ನಮ್ಮ ನಾಟಕ ಕೂಡ ನಾವು ಹೋರಾಟದ ಹಂತದಲ್ಲಿ ಮಾಡಿದ್ವಿ. ತುಂಬ ಖುಷಿ ಆಗ್ತಿದೆ. ಯಾವತ್ತು ಅನ್ನ ತಿನ್ನೋರು ನಾವು ಕಲಾವಿದರು, ಆಮೇಲೆ ನಾನು ರೈತರ ಮಗಳು, ನಾನು ಯಾವತ್ತೂ ರೈತರ ಜೊತೆ ಇರ್ತೀನಿ. ಈ ನಿರ್ಧಾರ ತಗೊಂಡ ಸಿದ್ದರಾಮಯ್ಯ ಸರ್, ನೀವೊಬ್ಬರು ಮಾನವತಾವಾದಿ ಅನ್ನೋದನ್ನ ನೀವು ಸಾಬೀತು ಮಾಡಿದ್ದೀರಾ. ಕೈ ಬಿಟ್ಟಂಗೆ ಹೆಸರಿಗೆ ಕೈ ಬಿಟ್ಟಿದ್ದೀವಿ ಅಂತೇಳಿ ಮತ್ತೆ ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವರ್ಷ ಸ್ವಾಧೀನ ಪಡಿಸ್ಕೊಳ್ಬಹುದಾ? ಹೇಗೆ? ಈಗ ಮೊಟ್ಟ ಮೊದಲನೇದಾಗಿ ಒಂದು ಐತಿಹಾಸಿಕವಾದಂಥ ಜಯವನ್ನು ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸಿಕ್ಕಿದೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಯಾರು ತಮ್ಮ ಭೂಮಿಯನ್ನು, ನಮ್ಮ ಭೂಮಿ ನಮಗೆ ಇರಲಿ, ಫಲವತ್ತಾದ ಭೂಮಿ ಮಾರಾಟಕ್ಕಿಲ್ಲ, ನಮ್ಮ ಮಣ್ಣು ಮಾರಾಟಕ್ಕಿಲ್ಲ, ಭೂಮಿ ಅನ್ನೋದು ನಮ್ಮ ತಾಯಿಯೇ ಇದ್ದ ಹಾಗೆ ಅಂಥೇಳಿ ಹಠ ಮಾಡಿ ಇಟ್ಕೊಂಡು 3 ವರ್ಷಗಳಿಂದ 1200 ದಿನಗಳಿಂದ ತಪಸ್ಸು ಮಾಡಿದ್ರು. ಅವರಿಗೆ ನಿಜವಾಗ್ಲೂ ಇವತ್ತು ಇಡೀ ರಾಜ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಕಾರಣ ಇಂಥ ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕದಲ್ಲಿ ಮತ್ತು ಯಾವತ್ತೂ ದಾಖಲಾಗಿರಲಿಲ್ಲ. ಇವತ್ತು ಈ ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ. ದೇಶದ ರೈತರಿಗೆ ಒಂದು ಪ್ರೇರಣೆ ಆಗಿದೆ, ಸ್ಫೂರ್ತಿಯಾಗಿದೆ. ಅದನ್ನು ಹೇಳಲಿಕ್ಕೆ ನಾವು ಇವತ್ತು ತುಂಬ ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇವತ್ತೇನು ಒಂದು ಭೂಸ್ವಾಧೀನವನ್ನು ಕೈ ಬಿಟ್ಟಿದ್ದೀವಿ ಅಂಥೇಳಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ತಾಂತ್ರಿಕವಾಗಿ ಆಗಬೇಕಾಗಿದೆ, ಇವತ್ತು ಆ ಭೂಸ್ವಾಧೀನವನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಹಿಂಪಡೆದು ಅದನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು. ಆವಾಗ ಖಂಡಿತವಾಗಿ ಇದು ಕಂಪ್ಲೀಟ್ ಆಗುತ್ತೆ ಇದ್ರ ಪ್ರಾಸೆಸ್ಸು. ಅದನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಇವತ್ತು ಅವರೇ ಮಾಧ್ಯಮಗಳ ಮುಂದೆ 1777 ಎಕರೆ ಭೂಮಿಯನ್ನು ಈ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ರೈತರ ಹೋರಾಟದ ಜೊತೆ ನಾನಿದ್ದೀನಿ, ಮೊದಲೇ ನಾನು ಮಾತು ಕೊಟ್ಟಿದ್ದೆ, ಅದ್ರ ಪ್ರಕಾರ ಇವತ್ತು ಕೈ ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭರವಸೆ ಕೊಟ್ಟಿರೋದ್ರಿಂದ ಅವರು ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ನಮ್ಮ ರೈತ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ಹಾಗೆಯೇ ಕನ್ನಡಪರ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಇವರೆಲ್ಲರಿಗೂ ನಾವು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳು. ತುಂಬ ನಿರಾಸೆಗಳಾಗ್ತಾ ಬಂದಿದೆ. ಬೆಲೆಯಿಂದ ಆಗ್ಬೋದು, ಭೂಮಿ, ಮಳೆ ಎಲ್ಲದರಿಂದ ನಿರಾಸೆ ಆಗ್ತಾ ಬಂದಿತ್ತು. ಆದರೆ ನಿಜವಾಗ್ಲೂ ಇವತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಸತತ 3 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಭೂಮಿಗಾಗಿ. ಯಾರೂ ನಿರೀಕ್ಷೆ ಮಾಡೇ ಇರಲಿಲ್ಲ. ಆದರೆ ಇವತ್ತಂತೂ ಎಂಥ ಸುದ್ದಿ ಅಂದರೆ, ನನ್ನ ಜನ್ಮದಲ್ಲಿ ಇದೊಂದು ಸುವರ್ಣ ದಿನ ಅಂತ ನಾನು ಭಾವಿಸ್ತೀನಿ. ಸುಮಾರು ಜನ ಸಿನಿಮಾ ನಟ ನಟಿಯವರು ಕೂಡ 1-2 ದಿನ ಹೋರಾಟಕ್ಕೆ ಬಂದಿದ್ದರು. ಅವರು ಕೂಡ ನಾವು ರೈತರ ಪರವಾಗಿ ಇದ್ದೀವಿ ಅಂತ ಮಾತಾಡಿದರು. ನಮ್ಮ ನಾಟಕ ಕೂಡ ನಾವು ಹೋರಾಟದ ಹಂತದಲ್ಲಿ ಮಾಡಿದ್ವಿ. ತುಂಬ ಖುಷಿ ಆಗ್ತಿದೆ. ಯಾವತ್ತು ಅನ್ನ ತಿನ್ನೋರು ನಾವು ಕಲಾವಿದರು, ಆಮೇಲೆ ನಾನು ರೈತರ ಮಗಳು, ನಾನು ಯಾವತ್ತೂ ರೈತರ ಜೊತೆ ಇರ್ತೀನಿ. ಈ ನಿರ್ಧಾರ ತಗೊಂಡ ಸಿದ್ದರಾಮಯ್ಯ ಸರ್,